ರೈಡ್ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ. ನನಗೆ ಇವತ್ತು ಈವ್ನಿಂಗ್ ಟೈಮ್ ಸಿಕ್ಕಿದೆ. ನಾನು ಸೈಕ್ಲಿಂಗ್ನ ಬಗ್ಗೆ ಹೇಳ್ತಾ ಇದ್ದೆ. ಹೆಲ್ಮೆಟ್, ಲೈಟ್, ಹಾಗೆ ಲಾಕ್, ಮತ್ತು ಒಂದು ಪೋರ್ಷನ್ ವಾಟರ್ ಬಾಟಲ್ ಇಡಲಿಕ್ಕೆ. ಹಾಗೆ ಇನಿಷಿಯಲಿ ತುಂಬ ದೂರ ಸೈಕ್ಲಿಂಗ್ ಮಾಡಬೇಕು ಹಾಗೇನು ಆಯಿತಾ. ಶಾರ್ಟ್ ರೈಡ್ಸ್ ಖಾಲಿ 1 ಕಿಲೋಮೀಟರ್, 2 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೆ ಸ್ಟಾರ್ಟ್ ಮಾಡಿದ್ದು ಸಹ ಒಳ್ಳೆ ಆಗ್ತದೆ. ಇದರಿಂದ ಒಂದು ಮೈಂಡ್ ಫ್ರೆಶ್ ಆಗ್ತದೆ, ಹಾಗೆ ಲೋನ್ಲಿನೆಸ್ಗೆಲ್ಲ ಆಗ್ತದೆ. ಹಾಗೆ ಸೈಕ್ಲಿಂಗಿಂದ ತುಂಬ ಫ್ರೆಂಡ್ಶಿಪ್ ಸಹ ಬಿಲ್ಡ್ ಆಗ್ತದೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಾನು ಸಾಧಾರಣ ಒಂದು ಕೊರೋನಾ ಟೈಮಿಂದ ಅಂದರೆ 2019 ಸ್ಟಾರ್ಟ್ ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ಇನಿಷಿಯಲಿ ಜಸ್ಟ್ ಟು ಕಿಲ್ ಮೈ ಲೋನ್ಲಿನೆಸ್. ಆ್ಯಸ್ ಆಗ ಯಾರು ಸಹ ಭೇಟಿ ಆಗಲಿಕ್ಕೆ ಇರಲಿಲ್ಲ. ನಿಮಗೆ ಗೊತ್ತುಂಟು ಹೇಗೆ ಇದ್ದದ್ದು ಕೊರೋನಾ ಟೈಮ್. ಸೊ ಅಷ್ಟು ಕಷ್ಟದ ಟೈಮಲ್ಲಿ ನನಗೆ ಸಾಥ್ ನೀಡಿತು ಹೇಳಿದರೆ ನನ್ನ ಈ ಸೈಕಲ್. ಸೊ ಸೈಕಲ್ ಯಾವುದು ಆಗಬೇಕು ಅಂತ ಇಲ್ಲ, ಅದು ಸೈಕಲ್ ಇದು ಸೈಕಲ್ ಹಾಗೆ ಯಾವ ಸೈಕಲ್ ಸಹ ಅದು. ಹಾಗೆ ಹೆಲ್ಮೆಟ್ ಯಾವಾಗಲೂ ಕಂಪಲ್ಸರಿ. ಯಾಕಂತ ಹೇಳಿದರೆ ನಮ್ಮ ತಲೆಯನ್ನು ಕಾಪಾಡಿಕೊಂಡ್ರೆ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲೇ ಇರ್ತದೆ. ಸೊ ಎಲ್ಲರೂ ಸಹ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ ಇನಿಷಿಯಲಿ 1/2 ಕಿಲೋಮೀಟರ್, 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಎಷ್ಟು ಸಹ ಮಾಡ್ಬೋದು. ಮತ್ತು ಮೆಲ್ಲನೆ ಹೆಚ್ಚು ಮಾಡಿಕೊಂಡು ಹೋದರೆ ಒಂದು ಹೆಲ್ತ್ ಒಳ್ಳೆ ಆಗ್ತದೆ. ಹಾಗೆ ಕಾಫ್ ಮಸಲ್ಸ್ ಸ್ಟ್ರಾಂಗ್ ಆಗ್ತದೆ. ನಮ್ಮ ಕಾಫ್ ಮಸಲ್ಸ್ ನಮ್ಮ ಬ್ರೈನಿಗೆ ಕನೆಕ್ಟ್ ಆಗಿದೆ. ಹಾಗೆ ನಮ್ಮ ಕಿಡ್ನಿ, ಲಂಗ್ಸ್ ಎಲ್ಲ ಸಹ ಕಾಫ್ ಮಸಲ್ಸಿಗೆ ಒಂದಷ್ಟು ವೇನ್ಸ್ ಡೈರೆಕ್ಟ್ಲಿ ಕನೆಕ್ಟ್ ಆಗಿದೆ. ಸೊ ನಾವು ತುಂಬ ಟೈಮು ನಮ್ಮ ಹೆಲ್ತನ್ನು ನಾವು ಇಂಪ್ರೂವ್ ಮಾಡಿಕೊಳ್ಬೇಕು ಹೇಳಿದರೆ ಸೊ ಸೈಕ್ಲಿಂಗನ್ನು ಸ್ಟಾರ್ಟ್ ಮಾಡಬೇಕು. ಯಾವುದಾದ್ರೂ ಯಾವ ಸೈಕಲ್ ಸಹ ತೆಗೋಬೋದು. ಅಷ್ಟು ಬಜೆಟ್ ಇಷ್ಟು ಬಜೆಟ್ ಹಾಗೆ ಅಲ್ಲ. ಇನಿಷಿಯಲಿ ಒಂದು ಸ್ಟಾರ್ಟ್ ಮಾಡುವುದು ಇಂಪಾರ್ಟೆಂಟ್. ಯಾವ ಪರ್ಪಸ್ಸಿಗೆ ಸೈಕ್ಲಿಂಗ್ ಮಾಡಬೇಕು ಹೇಳಿದರೆ ನಮ್ಮ ಹೆಲ್ತ್. ಸೊ ನಮ್ಮನ್ನು ನಾವು ನೋಡಿಕೊಂಡ್ರೆ ನಮ್ಮ ಲೈಫು ಒಳ್ಳೆ ಆಗ್ತದೆ. ಸೊ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಮನುಷ್ಯನಿಗೆ ಇರಬೇಕು. ನಾವು ಪ್ರಾಯ ಆದ ಹಾಗೆ ನಮ್ಮ ಮಸಲ್ಸ್ ಎಲ್ಲ ವೀಕ್ ಆಗ್ತದೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ 30s 40s ಆಗುವ ಹಾಗೆ ಮಸಲ್ಸ್ ಎಲ್ಲ ವೀಕ್ ಆಗ್ತದೆ. ಹಾಗೆ ಕ್ಯಾಲ್ಶಿಯಮ್ ಕಡಿಮೆ ಆಗ್ತದೆ, ಹಾಗೆ ಪ್ರೋಟೀನ್ ಸಹ ಕಡಿಮೆ ಆಗ್ತದೆ. ಸೊ ಫುಡ್ ಸಹ ಇಂಪಾರ್ಟೆಂಟ್. ಇದರೊಟ್ಟಿಗೆ ನಾನು ಒಳ್ಳೆ ಫುಡ್ ಸಹ ತೆಗೆದು ಒಳ್ಳೆ ತರಕಾರಿ, ಒಳ್ಳೆ ಹಣ್ಣು, ಒಳ್ಳೆ ಪದಾರ್ಥ ನಾವು ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಚೆಂದ ಇರ್ತದೆ. ಥ್ಯಾಂಕ್ ಯು ಎಲ್ಲರಿಗೂ.